ಬಸವರಾಜ ಹೊರಟ್ಟಿಯವರು ಮತ್ತು ನಾನು ಭಾಳ ಆತ್ಮೀಯರು. ಮತ್ತು ನನಗೊಂದು ಹಿರಿಯ ಅಣ್ಣ ಇದ್ದಾಗ ಅತ್ಯಂತ ಸೀನಿಯರ್. ಅವರೆಲ್ಲ ಅನುಭವ ಕೂಡ ಬಹುಶಃ ನನ್ನ ತಂದೆ ಟೈಮಲ್ಲಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು. ಈಗ ವಿಧಾನ ಪರಿಷತ್ನ ಅಧ್ಯಕ್ಷ ಅವರಾಗಿದ್ದಾರೆ, ನಾನು ವಿಧಾನಸಭೆಯ ಅಧ್ಯಕ್ಷ ಆಗಿದ್ದೆ, ಸಭಾಪತಿ ಆಗಿದ್ದಾರೆ. ನೋಡಿ, ಒಂದು ವಿಧಾನಸಭೆಯ ಒಂದು ನಾಣ್ಯ ಎರಡು ಮುಖಗಳು, ವಿಧಾನ ಪರಿಷತ್ ಮತ್ತು ವಿಧಾನ ಸಭೆ. ಯಾವಾಗಲೂ ಜೊತೆಯಲ್ಲಿದ್ದೇವೆ, ಎಲ್ಲ ವಿಚಾರಗಳು ನಾನು ಚರ್ಚೆ ಮಾಡಿದ್ದೇನೆ. CPIಗೆ ಸಂಬಂಧಪಟ್ಟಾಗಿ ಕೂಡ ನಮಗೆ ಡೆಲ್ಲಿಯಿಂದ ಒಪ್ಪಿಗೆ ಬಂದ ತಕ್ಷಣ ವಿಧಾನ ಪರಿಷತ್ ಅಧ್ಯಕ್ಷರ ಚೇಂಬರಲ್ಲಿ ನಾನು, ನಮ್ಮ ಅಧಿಕಾರಿ, ಅವರ ಅಧಿಕಾರಿ ಮೊದಲ ಸಭೆ ಆಗಿದೆ ಅಂತ ನನಗೆ ಭಾಳ ಸ್ಪಷ್ಟ ನೆನಪಿದೆ. ಲೈಟಿಂಗ್ ಸಂಬಂಧಪಟ್ಟಾಗೆ ನಾನು ವಿಧಾನಸಭೆ ಎಷ್ಟು ಚಂದ ಆಗಬೇಕಂತ ಸೂಚನೆ ನಮ್ಮದು, ಅದನ್ನು ಟೆಂಡರ್ ಕರೆದು ಮಾಡಿದ್ದು ಉದ್ಘಾಟನಾ ಕಾರ್ಯ ಎಲ್ಲವೂ ಕೂಡ ಅದು PW ಡಿಪಾರ್ಟ್ಮೆಂಟ್. ಇದನ್ನು ಟೂರಿಸಮ್ ಆಗಿ ಏನು ನಮ್ಮ ಇಲ್ಲಿಗೆ ವಿಧಾನಸೌಧಕ್ಕೆ ಒಂದು ಮುಕ್ತ ಅವಕಾಶ, ಒಂದು ಎಜುಕೇಷನ್ ಟೂರ್ ಥರ ಐಡಿಯಾ, ಅದಕ್ಕೆ ಸೂಚನೆ, ಅದರ ಬೆನ್ನ ಹಿಂದೆ ಬಿದ್ದು ಅದಕ್ಕೆ ಪ್ರೋತ್ಸಾಹ ಒಂದು ಎಲ್ಲ ಜೊತೆ ಮಾತಾಡಿದೆ ನಾನು. ಆದರೆ ಆ ಕಾರ್ಯಕ್ರಮ ನಡೆಸಿದ್ದು ಅದು ಎಲ್ಲವೂ ಕೂಡ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗೆ. ಆಗ ನನಗೆ ನಾನು ಎಲ್ಲ ಹಂತದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. CPI ಬಗ್ಗೆ ಪ್ರಥಮ ಅವ್ರ ಮೀಟಿಂಗ್, ಅವ್ರ ಕಿಚನೆ ಚರ್ಚೆ ಕೂಡ ಆಯಿತು. ಯಾಕೆ ಈ ರೀತಿ ಆ ಒಂದು ಪತ್ರ ಬರ್ತಿದೆ ಅಂತೇಳಿ, ಅದು ಭಾವನೆ ಯಾಕೆ ಬಂದಿದೆ ಅಂತೇಳಿ ನಾನು ಅವ್ರ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತೇನೆ. ಬಸವರಾಜ ಹೊರಟ್ಟಿಯವರು ಮತ್ತು ನಾನು ಭಾಳ ಆತ್ಮೀಯರು. ಮತ್ತು ನನಗೊಂದು ಹಿರಿಯ ಅಣ್ಣ ಇದ್ದಾಗ ಅತ್ಯಂತ ಸೀನಿಯರ್. ಅವರೆಲ್ಲ ಅನುಭವ ಕೂಡ ಬಹುಶಃ ನನ್ನ ತಂದೆ ಟೈಮಲ್ಲಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು. ಈಗ ವಿಧಾನ ಪರಿಷತ್ನ ಅಧ್ಯಕ್ಷ ಅವರಾಗಿದ್ದಾರೆ, ನಾನು ವಿಧಾನಸಭೆಯ ಅಧ್ಯಕ್ಷ ಆಗಿದ್ದೆ, ಸಭಾಪತಿ ಆಗಿದ್ದಾರೆ. ನೋಡಿ, ಒಂದು ವಿಧಾನಸಭೆಯ ಒಂದು ನಾಣ್ಯ ಎರಡು ಮುಖಗಳು, ವಿಧಾನ ಪರಿಷತ್ ಮತ್ತು ವಿಧಾನ ಸಭೆ. ಯಾವಾಗಲೂ ಜೊತೆಯಲ್ಲಿದ್ದೇವೆ, ಎಲ್ಲ ವಿಚಾರಗಳು ನಾನು ಚರ್ಚೆ ಮಾಡಿದ್ದೇನೆ. CPIಗೆ ಸಂಬಂಧಪಟ್ಟಾಗಿ ಕೂಡ ನಮಗೆ ಡೆಲ್ಲಿಯಿಂದ ಒಪ್ಪಿಗೆ ಬಂದ ತಕ್ಷಣ ವಿಧಾನ ಪರಿಷತ್ ಅಧ್ಯಕ್ಷರ ಚೇಂಬರಲ್ಲಿ ನಾನು, ನಮ್ಮ ಅಧಿಕಾರಿ, ಅವರ ಅಧಿಕಾರಿ ಮೊದಲ ಸಭೆ ಆಗಿದೆ ಅಂತ ನನಗೆ ಭಾಳ ಸ್ಪಷ್ಟ ನೆನಪಿದೆ. ಲೈಟಿಂಗ್ ಸಂಬಂಧಪಟ್ಟಾಗೆ ನಾನು ವಿಧಾನಸಭೆ ಎಷ್ಟು ಚಂದ ಆಗಬೇಕಂತ ಸೂಚನೆ ನಮ್ಮದು, ಅದನ್ನು ಟೆಂಡರ್ ಕರೆದು ಮಾಡಿದ್ದು ಉದ್ಘಾಟನಾ ಕಾರ್ಯ ಎಲ್ಲವೂ ಕೂಡ ಅದು PW ಡಿಪಾರ್ಟ್ಮೆಂಟ್. ಇದನ್ನು ಟೂರಿಸಮ್ ಆಗಿ ಏನು ನಮ್ಮ ಇಲ್ಲಿಗೆ ವಿಧಾನಸೌಧಕ್ಕೆ ಒಂದು ಮುಕ್ತ ಅವಕಾಶ, ಒಂದು ಎಜುಕೇಷನ್ ಟೂರ್ ಥರ ಐಡಿಯಾ, ಅದಕ್ಕೆ ಸೂಚನೆ, ಅದರ ಬೆನ್ನ ಹಿಂದೆ ಬಿದ್ದು ಅದಕ್ಕೆ ಪ್ರೋತ್ಸಾಹ ಒಂದು ಎಲ್ಲ ಜೊತೆ ಮಾತಾಡಿದೆ ನಾನು. ಆದರೆ ಆ ಕಾರ್ಯಕ್ರಮ ನಡೆಸಿದ್ದು ಅದು ಎಲ್ಲವೂ ಕೂಡ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗೆ. ಆಗ ನನಗೆ ನಾನು ಎಲ್ಲ ಹಂತದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. CPI ಬಗ್ಗೆ ಪ್ರಥಮ ಅವ್ರ ಮೀಟಿಂಗ್, ಅವ್ರ ಕಿಚನೆ ಚರ್ಚೆ ಕೂಡ ಆಯಿತು. ಯಾಕೆ ಈ ರೀತಿ ಆ ಒಂದು ಪತ್ರ ಬರ್ತಿದೆ ಅಂತೇಳಿ, ಅದು ಭಾವನೆ ಯಾಕೆ ಬಂದಿದೆ ಅಂತೇಳಿ ನಾನು ಅವ್ರ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತೇನೆ. ಬಸವರಾಜ ಹೊರಟ್ಟಿಯವರು ಮತ್ತು ನಾನು ಭಾಳ ಆತ್ಮೀಯರು. ಮತ್ತು ನನಗೊಂದು ಹಿರಿಯ ಅಣ್ಣ ಇದ್ದಾಗ ಅತ್ಯಂತ ಸೀನಿಯರ್. ಅವರೆಲ್ಲ ಅನುಭವ ಕೂಡ ಬಹುಶಃ ನನ್ನ ತಂದೆ ಟೈಮಲ್ಲಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು. ಈಗ ವಿಧಾನ ಪರಿಷತ್ನ ಅಧ್ಯಕ್ಷ ಅವರಾಗಿದ್ದಾರೆ, ನಾನು ವಿಧಾನಸಭೆಯ ಅಧ್ಯಕ್ಷ ಆಗಿದ್ದೆ, ಸಭಾಪತಿ ಆಗಿದ್ದಾರೆ. ನೋಡಿ, ಒಂದು ವಿಧಾನಸಭೆಯ ಒಂದು ನಾಣ್ಯ ಎರಡು ಮುಖಗಳು, ವಿಧಾನ ಪರಿಷತ್ ಮತ್ತು ವಿಧಾನ ಸಭೆ. ಯಾವಾಗಲೂ ಜೊತೆಯಲ್ಲಿದ್ದೇವೆ, ಎಲ್ಲ ವಿಚಾರಗಳು ನಾನು ಚರ್ಚೆ ಮಾಡಿದ್ದೇನೆ. CPIಗೆ ಸಂಬಂಧಪಟ್ಟಾಗಿ ಕೂಡ ನಮಗೆ ಡೆಲ್ಲಿಯಿಂದ ಒಪ್ಪಿಗೆ ಬಂದ ತಕ್ಷಣ ವಿಧಾನ ಪರಿಷತ್ ಅಧ್ಯಕ್ಷರ ಚೇಂಬರಲ್ಲಿ ನಾನು, ನಮ್ಮ ಅಧಿಕಾರಿ, ಅವರ ಅಧಿಕಾರಿ ಮೊದಲ ಸಭೆ ಆಗಿದೆ ಅಂತ ನನಗೆ ಭಾಳ ಸ್ಪಷ್ಟ ನೆನಪಿದೆ. ಲೈಟಿಂಗ್ ಸಂಬಂಧಪಟ್ಟಾಗೆ ನಾನು ವಿಧಾನಸಭೆ ಎಷ್ಟು ಚಂದ ಆಗಬೇಕಂತ ಸೂಚನೆ ನಮ್ಮದು, ಅದನ್ನು ಟೆಂಡರ್ ಕರೆದು ಮಾಡಿದ್ದು ಉದ್ಘಾಟನಾ ಕಾರ್ಯ ಎಲ್ಲವೂ ಕೂಡ ಅದು
PW ಡಿಪಾರ್ಟ್ಮೆಂಟ್ ಇದನ್ನು ಟೂರಿಸಂ ಆಗಿ ಏನು ನಮ್ಮ ಇಲ್ಲಿಗೆ ವಿಧಾನಸೌಧಕ್ಕೆ ಒಂದು ಮುಕ್ತ ಅವಕಾಶ, ಒಂದು ಎಜುಕೇಷನ್ ಟೂರ್ ಥರ ಐಡಿಯಾ, ಅದಕ್ಕೆ ಸೂಚನೆ, ಅದರ ಬೆನ್ನ ಹಿಂದೆ ಬಿದ್ದು ಅದಕ್ಕೆ ಪ್ರೋತ್ಸಾಹ ಒಂದು ಎಲ್ಲ ಜೊತೆ ಮಾತಾಡಿದೆ ನಾನು. ಆದರೆ ಆ ಕಾರ್ಯಕ್ರಮ ನಡೆಸಿದ್ದು ಅದು ಎಲ್ಲವೂ ಕೂಡ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗೆ. ಆಗ ನನಗೆ ನಾನು ಎಲ್ಲ ಹಂತದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. CPI ಬಗ್ಗೆ ಪ್ರಥಮ ಅವ್ರ ಮೀಟಿಂಗ್, ಅವ್ರ ಕಿಚನೆ ಚರ್ಚೆ ಕೂಡ ಆಯಿತು. ಯಾಕೆ ಈ ರೀತಿ ಆ ಒಂದು ಪತ್ರ ಬರ್ತಿದೆ ಅಂತೇಳಿ, ಅದು ಭಾವನೆ ಯಾಕೆ ಬಂದಿದೆ ಅಂತೇಳಿ ನಾನು ಅವ್ರ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತೇನೆ. ಬಸವರಾಜ ಹೊರಟ್ಟಿಯವರು ಮತ್ತು ನಾನು ಭಾಳ ಆತ್ಮೀಯರು. ಮತ್ತು ನನಗೊಂದು ಹಿರಿಯ ಅಣ್ಣ ಇದ್ದಾಗ, ಅತ್ಯಂತ ಸೀನಿಯರ್. ಅವರೆಲ್ಲ ಅನುಭವ ಕೂಡ ಬಹುಶಃ ನನ್ನ ತಂದೆ ಟೈಮಲ್ಲಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು. ಈಗ ವಿಧಾನ ಪರಿಷತ್ನ ಅಧ್ಯಕ್ಷ ಅವರಾಗಿದ್ದಾರೆ, ನಾನು ವಿಧಾನಸಭೆಯ ಅಧ್ಯಕ್ಷ ಆಗಿದ್ದೆ, ಸಭಾಪತಿ ಆಗಿದ್ದಾರೆ. ನೋಡಿ, ಒಂದು ವಿಧಾನಸಭೆಯ ಒಂದು ನಾಣ್ಯ ಎರಡು ಮುಖಗಳು, ವಿಧಾನ ಪರಿಷತ್ ಮತ್ತು ವಿಧಾನ ಸಭೆ. ಯಾವಾಗಲೂ ಜೊತೆಯಲ್ಲಿದ್ದೇವೆ, ಎಲ್ಲ ವಿಚಾರಗಳು ನಾನು ಚರ್ಚೆ ಮಾಡಿದ್ದೇನೆ. CPIಗೆ ಸಂಬಂಧಪಟ್ಟಾಗಿ ಕೂಡ ನಮಗೆ ಡೆಲ್ಲಿಯಿಂದ ಒಪ್ಪಿಗೆ ಬಂದ ತಕ್ಷಣ ವಿಧಾನ ಪರಿಷತ್ ಅಧ್ಯಕ್ಷರ ಚೇಂಬರಲ್ಲಿ ನಾನು, ನಮ್ಮ ಅಧಿಕಾರಿ, ಅವರ ಅಧಿಕಾರಿ ಮೊದಲ ಸಭೆ ಆಗಿದೆ ಅಂತ ನನಗೆ ಭಾಳ ಸ್ಪಷ್ಟ ನೆನಪಿದೆ. ಲೈಟಿಂಗ್ ಸಂಬಂಧಪಟ್ಟಾಗೆ ನಾನು ವಿಧಾನಸಭೆ ಎಷ್ಟು ಚಂದ ಆಗಬೇಕಂತ ಸೂಚನೆ ನಮ್ಮದು. ಅದನ್ನು ಟೆಂಡರ್ ಕರೆದು ಮಾಡಿದ್ದು, ಉದ್ಘಾಟನಾ ಕಾರ್ಯ ಎಲ್ಲವೂ ಕೂಡ ಅದು PW ಡಿಪಾರ್ಟ್ಮೆಂಟ್ ಇದನ್ನು ಟೂರಿಸಂ ಆಗಿ ಏನು ನಮ್ಮ ಇಲ್ಲಿಗೆ ವಿಧಾನಸೌಧಕ್ಕೆ ಒಂದು ಮುಕ್ತ ಅವಕಾಶ, ಒಂದು ಎಜುಕೇಷನ್ ಟೂರ್ ಥರ ಐಡಿಯಾ, ಅದಕ್ಕೆ ಸೂಚನೆ, ಅದರ ಬೆನ್ನ ಹಿಂದೆ ಬಿದ್ದು ಅದಕ್ಕೆ ಪ್ರೋತ್ಸಾಹ ಒಂದು ಎಲ್ಲ ಜೊತೆ ಮಾತಾಡಿದೆ ನಾನು. ಆದರೆ ಆ ಕಾರ್ಯಕ್ರಮ ನಡೆಸಿದ್ದು ಅದು ಎಲ್ಲವೂ ಕೂಡ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗೆ. ಆಗ ನನಗೆ ನಾನು ಎಲ್ಲ ಹಂತದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. CPI ಬಗ್ಗೆ ಪ್ರಥಮ ಅವ್ರ ಮೀಟಿಂಗ್, ಅವ್ರ ಕಿಚನೆ ಚರ್ಚೆ ಕೂಡ ಆಯಿತು. ಯಾಕೆ ಈ ರೀತಿ ಆ ಒಂದು ಪತ್ರ ಬರ್ತಿದೆ ಅಂತೇಳಿ, ಅದು ಭಾವನೆ ಯಾಕೆ ಬಂದಿದೆ ಅಂತೇಳಿ ನಾನು ಅವ್ರ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತೇನೆ. ಬಸವರಾಜ ಹೊರಟ್ಟಿಯವರು ಮತ್ತು ನಾನು ಭಾಳ ಆತ್ಮೀಯರು. ಮತ್ತು ನನಗೊಂದು ಹಿರಿಯ ಅಣ್ಣ ಇದ್ದಾಗ, ಅತ್ಯಂತ ಸೀನಿಯರ್. ಅವರೆಲ್ಲ ಅನುಭವ ಕೂಡ ಬಹುಶಃ ನನ್ನ ತಂದೆ ಟೈಮಲ್ಲಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು. ಈಗ ವಿಧಾನ ಪರಿಷತ್ನ ಅಧ್ಯಕ್ಷ ಅವರಾಗಿದ್ದಾರೆ, ನಾನು ವಿಧಾನಸಭೆಯ ಅಧ್ಯಕ್ಷ ಆಗಿದ್ದೆ, ಸಭಾಪತಿ ಆಗಿದ್ದಾರೆ. ನೋಡಿ, ಒಂದು ವಿಧಾನಸಭೆಯ ಒಂದು ನಾಣ್ಯ ಎರಡು ಮುಖಗಳು, ವಿಧಾನ ಪರಿಷತ್ ಮತ್ತು ವಿಧಾನ ಸಭೆ. ಯಾವಾಗಲೂ ಜೊತೆಯಲ್ಲಿದ್ದೇವೆ, ಎಲ್ಲ ವಿಚಾರಗಳು ನಾನು ಚರ್ಚೆ ಮಾಡಿದ್ದೇನೆ. CPIಗೆ ಸಂಬಂಧಪಟ್ಟಾಗಿ ಕೂಡ ನಮಗೆ ಡೆಲ್ಲಿಯಿಂದ ಒಪ್ಪಿಗೆ ಬಂದ ತಕ್ಷಣ ವಿಧಾನ ಪರಿಷತ್ ಅಧ್ಯಕ್ಷರ ಚೇಂಬರಲ್ಲಿ ನಾನು, ನಮ್ಮ ಅಧಿಕಾರಿ, ಅವರ ಅಧಿಕಾರಿ ಮೊದಲ ಸಭೆ ಆಗಿದೆ ಅಂತ ನನಗೆ ಭಾಳ ಸ್ಪಷ್ಟ ನೆನಪಿದೆ. ಲೈಟಿಂಗ್ ಸಂಬಂಧಪಟ್ಟಾಗೆ ನಾನು ವಿಧಾನಸಭೆ ಎಷ್ಟು ಚಂದ ಆಗಬೇಕಂತ ಸೂಚನೆ ನಮ್ಮದು. ಅದನ್ನು ಟೆಂಡರ್ ಕರೆದು ಮಾಡಿದ್ದು, ಉದ್ಘಾಟನಾ ಕಾರ್ಯ ಎಲ್ಲವೂ ಕೂಡ ಅದು PW ಡಿಪಾರ್ಟ್ಮೆಂಟ್ ಇದನ್ನು ಟೂರಿಸಂ ಆಗಿ ಏನು ನಮ್ಮ ಇಲ್ಲಿಗೆ ವಿಧಾನಸೌಧಕ್ಕೆ ಒಂದು ಮುಕ್ತ ಅವಕಾಶ, ಒಂದು ಎಜುಕೇಷನ್ ಟೂರ್ ಥರ ಐಡಿಯಾ, ಅದಕ್ಕೆ ಸೂಚನೆ, ಅದರ ಬೆನ್ನ ಹಿಂದೆ ಬಿದ್ದು ಅದಕ್ಕೆ ಪ್ರೋತ್ಸಾಹ ಒಂದು ಎಲ್ಲ ಜೊತೆ ಮಾತಾಡಿದೆ ನಾನು. ಆದರೆ ಆ ಕಾರ್ಯಕ್ರಮ ನಡೆಸಿದ್ದು ಅದು ಎಲ್ಲವೂ ಕೂಡ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಾಗೆ. ಆಗ ನನಗೆ ನಾನು ಎಲ್ಲ ಹಂತದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. CPI ಬಗ್ಗೆ ಪ್ರಥಮ ಅವ್ರ ಮೀಟಿಂಗ್, ಅವ್ರ ಕಿಚನೆ ಚರ್ಚೆ ಕೂಡ ಆಯಿತು. ಯಾಕೆ ಈ ರೀತಿ ಆ ಒಂದು ಪತ್ರ ಬರ್ತಿದೆ ಅಂತೇಳಿ, ಅದು ಭಾವನೆ ಯಾಕೆ ಬಂದಿದೆ ಅಂತೇಳಿ ನಾನು ಅವ್ರ ಕೂತ್ಕೊಂಡು ಅದನ್ನು ಚರ್ಚೆ ಮಾಡ್ತೇನೆ.